ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಯುವಕ ತನ್ನ ತಾಯಿ ಗೀತಾ ಅವರ ಒತ್ತಾಯದಿಂದ ಕಾವೇರಿಯನ್ನು ಭೇಟಿಯಾಗ್ತಾನೆ. ಕಾವೇರಿ ಸರಳ ಕಪ್ಪು ಬಣ್ಣದ, ಆದರೆ ತುಂಬ ದಯಾಳು, ಬುದ್ಧಿವಂತ ಹುಡುಗಿಯಾಗಿರ್ತಾಳೆ. ಅರ್ಜುನ್ಗೆ ಆಧುನಿಕ ಸುಂದರ ಹುಡುಗಿಯರ ಬಗ್ಗೆ ಕನಸುಗಳಿರ್ತವೆ. ಆದರೆ ತಾಯಿಯ ಒತ್ತಡಕ್ಕೆ ಮಡಿದು ಮದುವೆಗೆ ಒಪ್ಪಿಕೊಳ್ತಾನೆ. ಮದುವೆ ದಿನ ಅರ್ಜುನ್ ಕಾವೇರಿಗೆ ತನ್ನ ನಿಜವಾದ ಭಾವನೆಗಳನ್ನು ಬಹಿರಂಗಪಡಿಸ್ತಾನೆ. ನಿನಗೆ ಈ ಮದುವೆ ಬೇಕಾಗಿರಬಹುದು, ಆದರೆ ನನಗಿಷ್ಟ ಇಲ್ಲ. ಈಗಲೇ ಹೊರಗೆ ಹೋಗು, ನಾನು ನಿನಗೆ ಡಿವೋರ್ಸ್ ಕೊಡುತ್ತೇನೆ ಎಂದು ಕಠೋರವಾಗಿ ಹೇಳುತ್ತಾನೆ. ಕಾವೇರಿ ಕಣ್ಣೀರು ನನಗೆ ತನ್ನ ಕುಟುಂಬದ ಗೌರವ, ಸಮಾಜದ ಭಯದಿಂದ ಅವನನ್ನು ಬಿಟ್ಟು ಹೋಗಲಾರಳು. ಬದಲಿಗೆ ಒಂದು ಮೂಲೆಯಲ್ಲಿ ಕೆಲಸದವಳಂತೆ ಇರಲು ಅವಕಾಶ ಕೇಳುತ್ತಾಳೆ. ಅರ್ಜುನ್ ಒಪ್ಪಿಕೊಳ್ಳುತ್ತಾನೆ. ಕಾವೇರಿ ಮನೆಯಲ್ಲಿ ಕೆಲಸದವಳಂತೆ ಜೀವನ ಆರಂಭಿಸ್ತಾಳೆ. ಆದರೆ ತನ್ನ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಲು ರಾತ್ರಿಯಲ್ಲಿ ಓದುವುದನ್ನು ಮುಂದುವರಿಸ್ತಾಳೆ. ಈ ಭಾಗದಲ್ಲಿ ಕಾವೇರಿಯ ದೃಢತೆ ಮತ್ತು ಅರ್ಜುನ್ ಉದಾಸೀನತೆಯನ್ನು ತೋರಿಸಲಾಗುತ್ತದೆ. ಗೀತಾ ತನ್ನ ಮಗನ ನಡವಳಿಕೆಯಿಂದ ಕೊಂಚ ನಾಚಿಕೊಳ್ಳುತ್ತಾಳೆ, ಆದರೆ ಕಾವೇರಿಯನ್ನು ಸಂತೈಸ್ತಾಳೆ. ಅರ್ಜುನ್ ತನ್ನ ತಾಯಿಯ ಸಲಹೆಯನ್ನು ಮೀರಿ ನಂದಿನಿ ಎಂಬ ಸುಂದರ ಆಧುನಿಕ ಹುಡುಗಿಯನ್ನು ಭೇಟಿಯಾಗ್ತಾನೆ. ನಂದಿನಿ ಆಕರ್ಷಣೆಯಿಂದ ಮಂತ್ರಮುಗ್ಧನಾಗಿ ಆಕೆಯನ್ನು ಮದುವೆಯಾಗಲು ನಿರ್ಧರಿಸ್ತಾನೆ. ಕಾವೇರಿ ಎಲ್ಲವನ್ನು ಮೌನವಾಗಿ ಗಮನಿಸ್ತಾಳೆ, ಆದರೆ ತನ್ನ ಒಂಟಿತನವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಅರ್ಜುನ್ ಮತ್ತು ನಂದಿನಿಯ ಮದುವೆ ಆಡಂಬರದಿಂದ ನಡೆಯುತ್ತದೆ. ಆದರೆ ಮದುವೆ 2ನೇ ದಿನವೇ ನಂದಿನಿಯ ನಿಜವಾದ ಸ್ವಭಾವ ಬಯಲಾಗುತ್ತದೆ. ಆಕೆ ಸ್ವಾರ್ಥಿ, ದುಬಾರಿ ಜೀವನ ಶೈಲಿಯನ್ನು ಬಯಸುವವಳು. ಅರ್ಜುನ್ಗೆ ಆಕೆಯ ಈ ಗುಣಗಳು ಆಘಾತವನ್ನುಂಟು ಮಾಡುತ್ತವೆ. ಇದೇ ಸಮಯದಲ್ಲಿ ಕಾವೇರಿ ಮನೆಗೆ ಕೆಲಸಗಳನ್ನು ಮಾಡುತ್ತಾ ನಂದಿಯ ದೂಷಣೆಗಳನ್ನು ಸಹಿಸಿಕೊಳ್ಳುತ್ತಾಳೆ. ಕಾವೇರಿ ರಾತ್ರಿಯಲ್ಲಿ ತನ್ನ ಓದುವಿಕೆಯ ಮೂಲಕ ಒಂದು ಆನ್ಲೈನ್ ಕೋರ್ಸ್ಗೆ ಸೇರಿಕೊಳ್ಳುತ್ತಾಳೆ. ಆಕೆಯ ಕನಸು ಒಂದು ದಿನ ತನ್ನ ಸ್ವಂತ ವೃತ್ತಿಯನ್ನು ಕಟ್ಟಿಕೊಳ್ಳುವುದು. ಈ ಭಾಗದಲ್ಲಿ ಕಾವೇರಿಯ ಆಂತರಿಕ ಶಕ್ತಿಯನ್ನು ಚಿತ್ರಿಸುತ್ತದೆ. ಗೀತಾ ಕಾವೇರಿಯ ಪ್ರಯತ್ನವನ್ನು ಗಮನಿಸಿ ಆಕೆಗೆ ಗೌರವ ತೋರುತ್ತಾಳೆ. ನಂದಿನಿ ಅರ್ಜುನ್ನ ಆರ್ಥಿಕ ಸ್ಥಿತಿಯ ಮೇಲೆ ಒತ್ತಡ ಹೇರುತ್ತಾಳೆ. ಆಕೆಯ ದುಬಾರಿ ಜೀವನ ಶೈಲಿಯಿಂದಾಗಿ ಅರ್ಜುನ್ ತನ್ನ ಕೆಲಸದಲ್ಲಿ ಹೆಚ್ಚಿನ ಒತ್ತಡವನ್ನು ಅನುಭವಿಸುತ್ತಾನೆ. ಈ ಸಂದರ್ಭದಲ್ಲಿ ಕಾವೇರಿಯ ಸರಳತೆ, ಸಹಾಯಕ ಮನೋಭಾವವನ್ನು ಅರ್ಜುನ್ ಗಮನಿಸಲಾರಂಭಿಸ್ತಾನೆ. ಆದರೆ ತನ್ನ ಹಿಂದಿನ ನಡವಳಿಕೆಯಿಂದಾಗಿ ಆಕೆಯೊಂದಿಗೆ ಮಾತನಾಡಲು ಹಿಂಜರಿಯುತ್ತಾನೆ. ಒಂದಿನ ಗೀತಾ ಗಂಭೀರವಾಗಿ ಅಸ್ವಸ್ಥಗೊಳ್ಳುತ್ತಾಳೆ. ಕಾವೇರಿ ತನ್ನ ಎಲ್ಲ ಕೆಲಸವನ್ನು ಬಿಟ್ಟು ಗೀತಾಳ ಆರೈಕೆಯಲ್ಲಿ ಮಾಡುತ್ತಾಳೆ. ಈ ಸಂದರ್ಭದಲ್ಲಿ ಅರ್ಜುನ್ ಕಾವೇರಿಯ ದಯಾಳುತನವನ್ನು ಮತ್ತೊಮ್ಮೆ ಗಮನಿಸ್ತಾನೆ. ಆದರೆ ನಂದಿನಿ ಎಲ್ಲದರಿಂದ ದೂರವಿರ್ತಾಳೆ. ತನ್ನ ಸಾಮಾಜಿಕ ಜೀವನದಲ್ಲಿ ಮುಳುಗಿರ್ತಾಳೆ. ಕಾವೇರಿ ತನ್ನ ಆನ್ಲೈನ್ ಕೋರ್ಸ್ನಲ್ಲಿ ಒಂದು ಪ್ರಮಾಣ ಪತ್ರವನ್ನು ಪಡೆಯುತ್ತಾಳೆ ಮತ್ತು ಸ್ಥಳೀಯ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ. ಈ ಭಾಗದಲ್ಲಿ ಸ್ವಾವಲಂಬಿಯ ಆರಂಭವನ್ನು ತೋರಿಸಲಾಗುತ್ತದೆ. ಆದರೆ ನಂದಿನಿಯ ಕಾವೇರಿಯ ಈ ಯಶಸ್ಸನ್ನು ಕಂಡು ಅಸೂಯೆ ಪಡುತ್ತಾಳೆ. ಅರ್ಜುನ್ ಕಾವೇರಿಯ ದಯಾಳುತನ, ಶಕ್ತಿ ಮತ್ತು ಯಶಸ್ಸನ್ನು ಕಂಡು ಆಕರ್ಷಿತವಾಗುತ್ತಾನೆ. ಆದರೆ ತನ್ನ ಮೊದಲಿನ ನಡವಳಿಕೆಯ ತಪ್ಪಿಗೆ ಕ್ಷಮೆಯಾಚಿಸಲು ಹಿಂಜರಿಯುತ್ತಾನೆ. ಅರ್ಜುನ್ ಆಂತರಿಕ ಗೊಂದಲವನ್ನು ವಿವರವಾಗಿ ಯೋಚಿಸುತ್ತಾನೆ ಮತ್ತು ಕಾವೇರಿ ತನ್ನ ಸ್ವಂತ ಸ್ವಾಭಿಮಾನವನ್ನು ಕಟ್ಟಿಕೊಂಡು ಈಗ ಒಂದು ಗೌರವಾನ್ವಿತ ಶಿಕ್ಷಕಿಯಾಗಿ ತನ್ನ ಹಳ್ಳಿಯಲ್ಲಿ ಗುರುತಿಸಲ್ಪಟ್ಟಿದ್ದಾಳೆ. ಆಕೆಯ ಸ್ವಾವಲಂಬಿಯ ಜೀವನ ಆಕೆಯ ಕನಸುಗಳನ್ನು ಸಾಕಾರಗೊಳಿಸಿದ ಸಂತೃಪ್ತಿಯನ್ನು ನೀಡಿದೆ. ಆದರೆ ಒಂದು ಭಾವನಾತ್ಮಕ ಗೊಂದಲ ಆಕೆಯ ಮನಸ್ಸಿನಲ್ಲಿ ಇನ್ನೂ ಉಳಿದಿರುತ್ತದೆ. ಅರ್ಜುನ್ ಕ್ಷಮೆಯಾಚನೆಯನ್ನು ಸ್ವೀಕರಿಸಬೇಕೇ ಅಥವಾ ತನ್ನ ಒಂಟಿ ಜೀವನವನ್ನು ಮುಂದುವರಿಸಬೇಕೇ? ಒಂದು ಸಂಜೆ ಕಾವೇರಿ ತನ್ನ ತೋಟದಲ್ಲಿ ಕುಳಿತು ತನ್ನ ಜೀವನದ ಎಲ್ಲ ಘಟನೆಗಳನ್ನು ಚಿಂತಿಸುತ್ತಾಳೆ. ಆಕೆಯ ಕಣ್ಣುಗಳು ಒಮ್ಮೆ ಕಣ್ಣೀರಿನಿಂದ ತುಂಬಿಕೊಳ್ಳುತ್ತದೆ, ಈಗ ಆತ್ಮವಿಶ್ವಾಸದಿಂದ ಕಾಣುತ್ತವೆ. ಅರ್ಜುನ್ ತನ್ನ ತಾಯಿ ಗೀತಾಳ ಒತ್ತಾಯದಿಂದ ಕಾವೇರಿಯನ್ನು ಭೇಟಿಯಾಗಲು ಬರುತ್ತಾನೆ. ಅವನ ಮುಖದಲ್ಲಿ ತಪ್ಪಿತಸ್ಥ ಭಾವ, ಆದರೆ ಒಂದು ಆಂತರಿಕ ಬದಲಾವಣೆಯ ಲಕ್ಷಣಗಳು ಕಾಣ್ತಾ ಇರ್ತವೆ. ಕಾವೇರಿಯ ನಾನು ಮಾಡಿದ ತಪ್ಪಿಗೆ ಎಷ್ಟು ಕ್ಷಮೆ ಬೇಕಾದರೂ ಕೇಳಿದರೂ ಸಾಲದು ಎಂದು ಅರ್ಜುನ್ ಹೇಳುತ್ತಾನೆ ಕಾವೇರಿ ಹತ್ರ. ತನ್ನ ಧ್ವನಿಯಲ್ಲಿ ಗಾಢವಾದ ಪಶ್ಚಾತ್ತಾಪವಿರುತ್ತದೆ. ನಿನ್ನ ದಯೆ, ಶಕ್ತಿ, ಸ್ವಾಭಿಮಾನ ನನ್ನ ಕಣ್ಣು ತೆರೆಸಿದೆ. ನಾನೀಗ ಒಂದು ಹೊಸ ಜೀವನವನ್ನು ಆರಂಭಿಸಲು ಬಯಸ್ತೇನೆ, ನಿನ್ನೊಂದಿಗೆ ಒಂದು ನಿಜವಾದ ಗಂಡನಾಗಿ. ಕಾವೇರಿ ಮೌನವಾಗಿ ಅವನ ಕಣ್ಣುಗಳನ್ನು ಗಮನಿಸ್ತಾಳೆ. ಆಕೆಯ ಹೃದಯದಲ್ಲಿ ಒಮ್ಮೆ ಅರ್ಜುನ್ಗಾಗಿ ಇದ್ದ ಪ್ರೀತಿಯ ಕಿಡಿಯನ್ನು ಆಕೆ ಈಗಲೂ ಅನುಭವಿಸ್ತಾಳೆ. ಆದರೆ ಆಕೆಯ ಸ್ವಾಭಿಮಾನ, ಸ್ವತಂತ್ರತೆಯ ಜೀವನವು ಆಕೆಗೆ ಹೆಚ್ಚು ಮೌಲ್ಯಯುತವಾಗಿರುತ್ತದೆ. ಆಕೆ ಒಂದು ದೀರ್ಘ ಉಸಿರನ್ನು ತೆಗೆದುಕೊಂಡು ಶಾಂತವಾಗಿ ಮಾತನಾಡಲಾರಂಭಿಸ್ತಾಳೆ. ಅರ್ಜುನ್, ನಿನ್ನ ಮಾತುಗಳು ನನಗೆ ಮುಖ್ಯವಾಗಿವೆ. ಆದರೆ ನಾನು ಕಳೆದ ವರ್ಷಗಳಲ್ಲಿ ಕಲಿತಿರುವುದು ಒಂದೇ, ನನ್ನ ಜೀವನವನ್ನು ನಾನೇ ಕಟ್ಟಿಕೊಳ್ಳಬೇಕು ಎಂಬುದು. ನೀನೀಗ ಬದಲಾಗಿರಬಹುದು, ಆದರೆ ನಾನೀಗ ಒಬ್ಬ ಹೊಸ ಜೀವನ ಕಾವೇರಿಯಾಗಿದ್ದೀನಿ. ನಾನು ನಿನಗೆ ಕ್ಷಮಿಸುತ್ತೇನೆ, ಆದರೆ ನಿನ್ನೊಂದಿಗೆ ಒಂದು ಹೊಸ ಜೀವನವನ್ನು ಆರಂಭಿಸಲು ಸಿದ್ಧವಿಲ್ಲ. ಅರ್ಜುನ ಕಣ್ಣುಗಳು ಕೊಂಚ ತೇವವಾಗುತ್ತವೆ, ಆದರೆ ಅವನು ಆಕೆಯ ನಿರ್ಧಾರವನ್ನು ಗೌರವಿಸ್ತಾನೆ. ನಿನ್ನ ಆಯ್ಕೆಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಕಾವೇರಿ, ಆದರೆ ನೀನು ಯಾವಾಗಲೂ ನನ್ನ ಹೃದಯದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಹೊಂದಿರುವೆ ಎಂದು ಹೇಳುತ್ತಾನೆ.
ಕಾವೇರಿ ಒಂದು ಸಣ್ಣ ನಗುವಿನೊಂದಿಗೆ ನಾನು ನಿನಗೆ ಒಳ್ಳೆಯ ಜೀವನವನ್ನು ಬಯಸುತ್ತೇನೆ ಅರ್ಜುನ್ ಎಂದು ಹೇಳ್ತಾಳೆ. ಅವನು ಹಿಂತಿರುಗಿ ನಡೆಯುವಾಗ ಕಾವೇರಿ ತನ್ನ ತೋಟದ ಹೂಗಳತ್ತ ತಿರುಗುತ್ತಾಳೆ. ಆಕೆಯ ಹೃದಯ ಲಘುವಾಗುತ್ತದೆ. ಆಕೆಯ ಜೀವನ ಈಗ ಆಕೆಯದೇ ಆಗಿದೆ. ಕೆಲವು ತಿಂಗಳುಗಳ ನಂತರ ಕಾವೇರಿ ತನ್ನ ಶಾಲೆಯಲ್ಲಿ ಒಂದು ಶಿಕ್ಷಣ ಕಾರ್ಯಕ್ರಮವನ್ನು ಆರಂಭಿಸ್ತಾಳೆ. ಇದರಿಂದ ಸಾವಿರಾರು ಹುಡುಗಿಯರು ಸ್ವಾವಲಂಬಿಯ ಕನಸುಗಳನ್ನು ಕಾಣಲು ಸ್ಫೂರ್ತಿಯಾಗಿರ್ತಾರೆ. ಗೀತಾ ಮತ್ತು ಕಾವೇರಿಯನ್ನು ತನ್ನ ಮಗಳಂತೆ ಪ್ರೀತಿಸ್ತಾಳೆ. ಇಬ್ಬರು ಒಂದು ಆಳವಾದ ಬಾಂಧವ್ಯವನ್ನು ರೂಪಿಸುತ್ತಾರೆ. ಅರ್ಜುನ್ ತನ್ನ ಜೀವನವನ್ನು ಪುನರ್ರಚಿಸಿಕೊಂಡು ಒಂದು ಹೊಸ ಆರಂಭವನ್ನು ಕಾಣುತ್ತಾನೆ. ಆದರೆ ಕಾವೇರಿಯ ಗೌರವವನ್ನು ಯಾವಾಗಲೂ ಕಾಪಾಡುತ್ತಾನೆ. ನಂದಿನಿ ತನ್ನ ತಪ್ಪುಗಳಿಂದ ಕಲಿತು ಒಂದು ಸರಳ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುತ್ತಾಳೆ. ಕಥೆಯು ಕಾವೇರಿಯ ಸ್ವಾಭಿಮಾನ ಮತ್ತು ಸ್ವತಂತ್ರೆಯ ಗೆಲುವಿನೊಂದಿಗೆ ತಿರುಗುತ್ತದೆ. ಆಕೆಯು ಪ್ರೀತಿಯ ಜೊತೆಗೆ ಸ್ವಯಂ ಗೌರವವನ್ನು ಆದ್ಯತೆಯಾಗಿಡುವ ಸಂದೇಶವನ್ನು ನೀಡುತ್ತದೆ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.